ನಮಸ್ತೆ ವೀಕ್ಷಕರೇ ನಿಮ್ಮ ಆರೋಗ್ಯದ ಗುಟ್ಟು ನಿಮ್ಮ ಕೈಯಲ್ಲಿದೆ ಅಂದ್ರೆ ನೀವು ನಂಬ್ತೀರಾ? ನಂಬಲ್ಲ ತಾನೆ. ಬಟ್ ನಾನು ಇವತ್ತು ಏನಂದ್ರೆ ನಿಮ್ಮ ಆರೋಗ್ಯದ ಗುಟ್ಟು ನಿಮ್ಮ ಕೈಯಲ್ಲಿ ಯಾವ ರೀತಿ ಇದೆ ಅನ್ನೋದ್ರ ಬಗ್ಗೆ ಸ್ವಲ್ಪದರಲ್ಲಿ ಎಕ್ಸ್ಪ್ಲನೇಷನ್ ಕೊಡುವಂತ ಪ್ರಯತ್ನ ಮಾಡ್ತೇನೆ. ಸೊ ನೀವೇ ಅರ್ಥ ಮಾಡ್ಕೊಳ್ಳಿ ನಿಮ್ಮ ಆರೋಗ್ಯದ ಗುಟ್ಟು ಯಾವ್ದ್ರಲ್ಲಿ ಅಡಗಿದೆ ಅಂತ. ಸೊ ಒಂದು ಕಡೆ ಸರ್ವಜ್ಞ ಕವಿ ಹೇಳ್ತಾನೆ, ನಾಲಿಗೆ ಸವಿ ರುಚಿಗೆ ಚೀಲವನ್ನು ತುಂಬಿದರೆ ಶೂಲೆಗಳು ಹಲವು ತೆರನಾಗಿ ರುಚಿಗಳು ಕಾಲನೂಷಕ್ಕೂ ಸರ್ವಜ್ಞ ಅಂತ ಹೇಳ್ತಾನೆ. ಅಂದ್ರೆ ನಾವೇನ್ ಮಾಡ್ತಾ ಇದೀವಿ, ನಮ್ಮ ನಾಲಿಗೆಯ ರುಚಿಗೋಸ್ಕರ, ಒಂದು ಕ್ಷಣದ ರುಚಿಗೋಸ್ಕರ ನಾವೇನ್ ಮಾಡ್ತಾ ಇದೀವಿ, ಇಲ್ಲ ಸಲ್ಲದ ಆಹಾರ ಪದಾರ್ಥಗಳನ್ನ, ಇಲ್ಲ ಸಲ್ಲದ ಕೂಲ್ ಡ್ರಿಂಕ್ಸ್ ಗಳನ್ನ ಎಲ್ಲವನ್ನ ಕುಡ್ಕೊಂಡು ಏನಂದ್ರೆ ಕಂಠಪೂರ್ತಿ ಕುಡ್ಕೊಂಡು ನಾವೇನ್ ಮಾಡ್ತಾ ಇದೀವಿ, ನಮ್ಮ ದೇಹವನ್ನ ಅಸ್ವಸ್ಥತೆ ಮಾಡ್ಕೊಳ್ತಾ ಇದ್ವಿ. ಸೊ ಇದರಿಂದ ಏನಾಗುತ್ತಂದ್ರೆ ನಮ್ಮ ದೇಹಕ್ಕೆ ವಿಧ ವಿಧದ ಡಿಫ್ರೆಂಟ್ ಟೈಪ್ಸ್ ಆಫ್ ಡಿಸೀಸ್ ಏನಂದ್ರೆ ಬರ್ಲಿಕ್ಕೆ ಸ್ಟಾರ್ಟ್ ಆಗ್ತದೆ. ಸೊ ಅದರಿಂದ ಏನಾಗ್ತದೆ, ಕೊನೆಗೆ ವ್ಯಕ್ತಿ ನಿರಾಶೆಗೊಂಡು ಹತಾಶೆಗೊಂಡು ಏನಂದ್ರೆ ನರಕಕ್ಕೆ ದೂಕಿದಂಗೆ ಒಂದು ರೀತಿಯ ಅನುಭವ ಆಗ್ತದೆ. ಸೊ ನಮ್ಮ ಆರೋಗ್ಯದ ಗುಟ್ಟು ಯಾವ್ದ್ರಲ್ಲಿ ಅಡಗಿದೆ ಅಂತ ಕೇಳಿದ್ರೆ ನೋಡಿ ವೀಕ್ಷಕರೇ, ರೋಗರಹಿತ ಮತ್ತು ರೋಗಮುಕ್ತ ಜೀವನದಲ್ಲೇ ನಮ್ಮ ಆರೋಗ್ಯದ ಗುಟ್ಟು ಅಡಗಿದೆ. ಸೊ ಇದರಲ್ಲಿ ಮುಖ್ಯವಾಗಿ ಚಿತ್ತ ಮತ್ತು ಏನಂದ್ರೆ ಆರೋಗ್ಯ, ಇವೆರಡು ಇಂಪಾರ್ಟೆಂಟ್ ರೋಲ್ ಅನ್ನ ಪ್ಲೇ ಮಾಡುತ್ತೆ. ಸೊ ನಾವೆಲ್ಲ ಏನ್ ಮಾಡ್ತಾ ಇದ್ದೀವಿ, ಇತ್ತೀಚೆಗೆ ಸೆಡೆಂಟ್ರಿ ಲೈಫ್ ಸ್ಟೈಲ್, ತಿನ್ನುವಂಥದ್ದು ಕೂಡುವಂಥದ್ದು, ಯಾವುದೇ ದೇಹದಾಢ್ಯತೆ ಇಲ್ಲ. ಸೊ ಇದರಿಂದ ಏನಾಗ್ತಾ ಇದೆ, ಇಲ್ಲ ಸಲ್ಲದ ಕಾಯಿಲೆಗಳು ನಮ್ಮ ದೇಹವನ್ನ ಆವರಿಸಿಕೊಳ್ತಾ ಇದ್ದಾವೆ. ಸೊ ಋಷಿ ಮುನಿಗಳಾಗಿರ್ಬಹುದು ಅಥವಾ ಕವಿಗಳಾಗಿರ್ಬಹುದು, ಶರಣರು, ಸಾಧು ಸತ್ಸರು ಎಲ್ಲರೂ ಹೇಳಿರುವಂಥದ್ದು ಏನಂದ್ರೆ, ನಾವು ಎಷ್ಟು ಪ್ರಮಾಣದಲ್ಲಿ ಊಟವನ್ನ ಮಾಡ್ತೇವೆ ಅಷ್ಟೇ ಪ್ರಮಾಣದಲ್ಲಿ ನಮ್ಮ ದೇಹವನ್ನ ದಂಡಿಸಬೇಕು. ಸೊ ಪ್ರತಿಯೊಂದಕ್ಕೂ ಏನಂದ್ರೆ ಲಿಮಿಟ್ ಇದೆ ವೀಕ್ಷಕರೇ. ಗಾದೆನೇ ಇದೆಯಾ, ಅತಿಯಾದ್ರೆ ಅಮೃತವೂ ಕೂಡ ವಿಷ ಆಗ್ತದೆ. ಸೊ ನಾವು ಪ್ರತಿಯೊಂದು ತಿನ್ನುವಂತ ಆಹಾರ ಪದಾರ್ಥಕ್ಕೆ ರಿಸ್ಟ್ರಿಕ್ಷನ್ ಇದೆ. ಇಷ್ಟೇ ಪ್ರಮಾಣದಲ್ಲಿ ಸೇವಿಸಬೇಕು, ಇದೇ ಸಮಯದಲ್ಲಿ ಸೇವಿಸಬೇಕು, ಯಾರು ಸೇವಿಸಬೇಕು ಯಾರು ಸೇವಿಸಬಾರದು, ಯಾವಾಗ ಮಲಗಿಕೊಳ್ಳಬೇಕು ಯಾವಾಗ ಏಳಬೇಕು ಅನ್ನೋದ್ರ ಬಗ್ಗೆ ಕಂಪ್ಲೀಟ್ ಆಗಿ ಋಷಿ ಮುನಿಗಳು ಏನಂದ್ರೆ ಈ ಚರಕ ಸಂಹಿತೆಯಲ್ಲಿ ಏನಂದ್ರೆ ಉಲ್ಲೇಖ ಮಾಡಿದ್ದಾರೆ. ಸೊ ಅದೇ ರೀತಿ ಸರ್ವಜ್ಞ ಕವಿಯು ಕೂಡ ಈ ಒಂದು ವಾಕ್ಯದ ಮುಖಾಂತರ ಏನಂದ್ರೆ ವರ್ಣಿಸುವಂತ ಪ್ರಯತ್ನ ಮಾಡ್ತಾನೆ. ಸೊ ಹಾಗಾಗಿ ನೋಡಿ ವೀಕ್ಷಕರೇ, ನಮ್ಮ ಆರೋಗ್ಯದ ಗುಟ್ಟು ನಮ್ಮ ಕೈಯಲ್ಲೇ ಇದೆ. ಸೊ ಅದನ್ನ ಕಾಪಾಡಿಕೊಳ್ಳುವಂತ ಒಂದು ಪ್ರಯತ್ನವನ್ನ ನಾವೆಲ್ಲರೂ ಮಾಡಬೇಕು. ಸೊ ಅದು ಯಾವುದೇ ಆಗಿರ್ಬೋದು, ಮಾರ್ನಿಂಗ್ ವಾಕಿಂಗ್ ಆಗಿರ್ಬೋದು, ಜಾಗಿಂಗ್ ಆಗಿರ್ಬೋದು, ಆಸ್ ಯು ಲೈಕ್, ನಿಮ್ಗೆ ಯಾವ ರೀತಿ ಇಷ್ಟ ಇದೆ ಅದೇ ತರನಾಗಿ ಏನಂದ್ರೆ ಎಕ್ಸರ್ಸೈಸ್ ಮಾಡೋದ್ರಿಂದ ಏನಾಗುತ್ತೆ, ನಾವು ತಿಂದಂತ ಆಹಾರ ಸರಿಯಾಗಿ ಜೀರ್ಣ ಆಗಿ ಅದರಲ್ಲಿರುವ ಪೋಷಕಾಂಶಗಳು ನಮ್ಮ ದೇಹವನ್ನ ಹೀರಿಕೊಂಡು ನಾವು ರೋಗ ಮುಕ್ತರಾಗಿ ಜೀವನ ಲೀಡ್ ಮಾಡಲಿಕ್ಕೆ ತುಂಬಾನೇ ಸಹಾಯ ಮಾಡುತ್ತೆ ಅಂತ ಹೇಳ್ಬೋದು. ಸೊ ಐ ಹೋಪ್ ಈ ಒಂದು ವಿಷಯ ನಿಮ್ಗೆ ಇಷ್ಟ ಆದ್ರೆ ಒಂದು ಲೈಕ್ ಮಾಡಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಧನ್ಯವಾದ.